ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಮೋತಿಚೂರ್ ಲಾಡ್ ಕಡಲೆಬೇಳೆಯಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. 1 ಕಪ್ ಕಡಲೆಬೇಳೆ ಇದ್ರೆ ಸಾಕು, ಸುಮಾರು 15ರಿಂದ 20ಕ್ಕೂ ಹೆಚ್ಚಿನ ಈ ಮೋತಿಚೂರ್ ಲಾಡನ್ನು ಮಾಡ್ಬೋದು. ಸೊ ಈ ಒಂದು ರೆಸಿಪಿನ ಹೇಗೆ ಮಾಡಿದೆ, ಹಾಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಮೋತಿಚೂರ್ ಲಾಡು ನಿಮಗೆ ಕ್ವಿಕ್ ಆಗಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ಸೂಪರ್ ಆಗುತ್ತೆ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಸುಮಾರು 5 ಗಂಟೆ ಕಾಲ ನೆನೆಸಿ ಇಟ್ಟಿದ್ದೀನಿ. ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋತೀನಿ. ಹಾಗೆ ಯಾವುದೇ ತರದ ನೀರನ್ನ ಹಾಕಿ ಇದನ್ನ ಪುಡಿ ಮಾಡಬಾರ್ದು. ಸೊ ಈ ಒಂದು ಒಡೆ ತಡ್ತೀವಲ್ವಾ, ಕಡಲೆಬೇಳೆ ಒಡೆ ಮಾಡ್ತೀವಲ್ಲ, ಅಷ್ಟು ಹದಕ್ಕಿದ್ರೆ ಸಾಕು. ಹಾಗೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ, ಅದು ಅಂದ್ರೆ ನಾವಿವಾಗ ಒಡೆ ಮಾಡೋಣ. ಸೊ ಫಸ್ಟ್ ಒಡೆ ಮಾಡ್ಕೊಳ್ಳೋಣ. ಅದಕ್ಕೆ ಡೀಪ್ ಫ್ರೈಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ ನಂತರ ಈ ಥರ ಒಡೆಯನ್ನು ಹಾಕಿ, ಹಾಗೆ ಇನ್ ಕೇಸ್ ಏನಾದರೂ ನೀವು ಮೊದಲಿಗೆ ಒಡೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಮೋತಿಚೂರ್ ಲಾಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಥರ ಒಂದು ಒಡೆ ಫಾರ್ಮಿಗೆ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡು ನಿಧಾನವಾಗಿ ತುಂಬ ಕೇರ್ಫುಲ್ ಆಗಿ ಒಂದು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಎರಡೂ ಕಡೆ ಚೆನ್ನಾಗಿ ಹದವಾಗಿ ಬೇಯಿಸಿ ಇದು ಗೋಲ್ಡನ್ ಬ್ರೌನ್ ಬರಬೇಕು. ಹಾಗೆ ಅದೇ ಥರ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡು ಮಾಡಿ. ಇನ್ ಕೇಸ್ ಹೈ ಫ್ಲೇಮಲ್ಲಿ ಏನಾದರೂ ನೀವು ಮಾಡಿದ್ರೆ ತುಂಬ ಸೀದೋದಂಗೆ ಆಗ್ಬಿಡುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ನೀವೇನಾದರೂ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗೆ ನಿಮಗೆ ಈ ಒಂದು ಸ್ಯಾಫ್ರನ್ ಕಲರ್ ಅಂದರೆ ಕೇಸರಿ ಕಲರ್ ಸಿಕ್ಕಲ್ಲ, ಫುಲ್ಲು ಬ್ರೌನ್ ಆಗಿಬಿಡುತ್ತೆ. ಸೊ ಅದೇ ವಡೆನ ಈ ಥರ ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಈ ಒಂದು ಪುಡಿ ಈ ಒಂದು ಹದಕ್ಕಿದ್ರೆ ಸಾಕು. ತೀರಾ ಫೈನ್ ಪೇಸ್ಟ್ ಆಗಿಬಿಟ್ರೆ ಚೆನ್ನಾಗಾಗಲ್ಲ. ಸೊ ಎಷ್ಟು ರವೆ ಥರ ಆಗಿದೆ ಅಲ್ವಾ, ರವೆಗಿಂತ ಒಂಚೂರು ದಪ್ಪಾಗೆ ಮಾಡಿಕೊಂಡ್ರೆ, ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಸೊ ಅದಾದಮೇಲೆ ಒಂದು ಪ್ಯಾನ್ ಪ್ಯಾನ್ ಇಟ್ಕೊಂಡ್ಮೇಲೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡು ಎಳೆ ಪಾಕ ಬರಬೇಕು. ಇದನ್ನ ಅಲ್ಲಿ ತನಕ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಎಳೆ ಪಾಕ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಸಂಪೂರ್ಣವಾಗಿ ಈ ಥರ ಕರ್ಗಿದ ಮೇಲೆ ನೀವು ಪಾಕನ ಟೇಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಕಡುಪಾಕ ತೆಗೆದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗೆ ಎಳೆ ಪಾಕಕ್ಕಿಂತ ಮುಂಚೆನೇ ಹಾಕ್ಬಿಟ್ರೆ ನಿಮಗೆ ಉಂಡೆನ ಕಟ್ಟೋಕ್ಕಾಗಲ್ಲ. ಸೊ ಆದ ಕಾರಣ ಎಳೆ ಪಾಕನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಈ ಒಂದು ಪಾಕ ಇದೆಯಲ್ಲ, ಇದೇ ಮೇಯ್ನು ಒಂದು ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರೊಸೀಜರ್ ಕರೆಕ್ಟಾಗಿದ್ದರೆ ನಿಮ್ಮ ಈ ಒಂದು ಮೋತಿಚೂರ್ ಲಾಡು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಾಗಿದೆ. ಸೊ ಒಂದೆಳೆ ಪಾಕ ಅಂದರೆ ಈ ಥರ ಬರಬೇಕು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ನಮಗೆ ಏನೇ ಒಂದು ಡಿಶಸ್, ಸಿಹಿ ತಿಂಡಿಗಳು ಬೇಕ್ರಿ ಸ್ಟೈಲಲ್ಲಿ ಬರಬೇಕು ಅಂತ ಹೇಳಿದ್ರೆ ನೋಡೋಕ್ಕೆ ಮತ್ತು ಟೇಸ್ಟಿಗೆ ಅವ್ರು ಏನೇನು ಯೂಸ್ ಮಾಡ್ತಾರೆ ನಾನು ಅದನ್ನು ಹಾಕಬೇಕಾಗುತ್ತೆ ಅಲ್ವಾ, ನೀವು ಹಾಕಬೇಕಾಗುತ್ತೆ. ಸೊ ಈ ಒಂದು ಫುಡ್ ಕಲರ್ ನಿಮಗೆ ಆಪ್ಷನಲ್ಲೂ ಬೇಕು ಅಂದರೆ ಹಾಕೊಳ್ಳಿ. ಇನ್ ಕೇಸ್ ಏನಾದರೂ ಮಕ್ಕಳು ತಿಂತಾ ಇದ್ದಾರೆ ಅಂದರೆ ಬೇಡ. ಅದಾದಮೇಲೆ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇದ್ದೀನಿ, ಅಂದರೆ ತಿರುಗಿಸ್ಕೊತಾ ಇದ್ದೀನಿ. ಅದಾದಮೇಲೆ ಈ ಥರ ಒಂದು ಎಳೆ ಪಾಕ ಒಂದು ಸ್ವಲ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾನು ಪುಡಿ ಮಾಡಿಟ್ಕೊಂಡಿರೋಂತಹ ಕಡಲೆಬೇಳೆ ಪುಡಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಕಡಲೆ ಬೇಳೆ ಪುಡಿ ಸ್ಟಾರ್ಟಿಂಗ್ ನಾನು ಪುಡಿ ಮಾಡಿಕೊಂಡು ಅದನ್ನು ಒಡೆ ಥರ ಮಾಡಿಕೊಂಡು ಎಣ್ಣೆ ಡೀಪ್ ಫ್ರೈಯಲ್ಲಿ ಮಾಡಿಕೊಂಡು ಅದಾದಮೇಲೆ ಮತ್ತೆ ಅದನ್ನು ಮತ್ತೆ ಪುಡಿ ಮಾಡ್ಕೊಂಡು ಈಗ ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಬಂದು ನಿಮಗೆ ಈ ಒಂದು ಫ್ಲೇವರ್ನ ಹೆಚ್ಚಿಸುತ್ತೆ, ಲಾಡು ಫ್ಲೇವರು. ಸೊ ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ಎಣ್ಣೆ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಅದಾದಮೇಲೆ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ, ಆದಷ್ಟು ಲೋ ಫ್ಲೇಮಲ್ಲಿ ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಅಂದರೆ ಈ ಒಂದು ಉಂಡೆ ಕಟ್ಟಕ್ಕೆ ನಿಮಗೆ ಹದ ಬರಬೇಕು, ಅಲ್ಲಿ ತನಕ ನಿಮಗೆ ಗೊತ್ತಾಗುತ್ತಲ್ವಾ. ಸೊ ಅದೇ ಥರ ಒಂದು ಮೇಲ್ಗಡೆ ಮುಚ್ಚಳದಿಂದ ಮುಚ್ಚಿ ಅದನ್ನು ಸ್ವಲ್ಪ ಹುಬ್ಕೊಳ್ಳುತ್ತೆ, ಅಂದರೆ ಹರಳ್ಕೊಳ್ಳುತ್ತೆ, ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಪಿಸ್ತಾನ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಹಾಗೆ ಸೌತೆಕಾಯಿ ಬೀಜದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ಥರದ ದ್ರಾಕ್ಷಿ, ಗೋಡಂಬಿ ಹಾಗೆ ಇನ್ನಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿಲ್ಲ. ಸೊ ಇದಿಷ್ಟು ಆದಮೇಲೆ ಅದನ್ನು ಒಂದು 10 to 15 ಮಿನಿಟ್ಸು ಆಹಾರಕ್ಕೆ ಬಿಡಬೇಕು. ಇಫ್ ಇನ್ ಕೇಸ್ ನೀವು ಸಡನ್ನಾಗಿ ಕಟ್ಟಿದ್ರೆ ಕೈಗೆಲ್ಲ ಸುಟ್ಕೋತೀರಾ, ಕೈಗೆಲ್ಲ ಅಂಟ್ಕೊಬಿಟ್ಟು ಕೈಯೆಲ್ಲ ಒಪ್ಪಳೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆದ ಕಾರಣ ಸ್ವಲ್ಪ ಬಿಸಿ, ನೀವು ಹೆಂಗೆ ತಟ್ಟಕ್ಕೆ ಎಷ್ಟು ಬಿಸಿ ಇರುತ್ತೋ ಅಷ್ಟು ಬಿಸಿಲಿ ಇದನ್ನು ಉಂಡೆ ಕಟ್ಕೊಳ್ಳಿ. ಸೊ ಅದಾದಮೇಲೆ ಈ ಥರ
ರೌಂಡ್ ಶೇಪಲ್ಲಿ ಉಂಡೆ ಕಟ್ಕೊಂಡ್ರೆ ನಿಮ್ಮ ಒಂದು ಮೋತಿಚೂರ್ ಲಾಡು ರೆಡಿ. ಒಂದು ಸರ್ವ್ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತೀರಾ ಬಿಸಿ ಇದ್ದಾಗಲೂ ತಿನ್ನಬಾರ್ದು, ತೀರಾ ತಣ್ಣಗಾದ್ಮೇಲೂ ತಿನ್ನಬಾರ್ದು. ಒಂದು ಮೀಡಿಯಮ್ ನಾವು ತಿನ್ನಬೇಕಾದ್ರೆ ಆ ಒಂದು ಫ್ಲೇವರ್ ಸಿಗುತ್ತಲ್ವ, ಅಷ್ಟಿದ್ರೆ ಸಾಕು. ಆ ಟೈಮಲ್ಲೇ ನೀವು ಉಂಡೆಗಳನ್ನ ಕಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಉಂಡೆಗಳಾಗುತ್ತೆ. ಇದನ್ನು ನೀವು ಇನ್ ಕೇಸ್ ಏನಾದರೂ ಮದುವೆ ಮನೆ ಅಥವಾ ಫಂಕ್ಷನ್ಗಳಲ್ಲಿ ಏನು ಸ್ವೀಟ್ ಮಾಡೋದು, ಪಾಯಸಗಳನ್ನೇ ಮಾಡಿ ಬೇಜಾರಾಗಿದೆ, ಈ ಥರ ಒಂದು ಸ್ವೀಟ್ಗಳನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಅಮ್ಮನ ಲೋಕ ಚಾನಲ್ನ ಅಂದರೆ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಅಲ್ಲೇ ಕಾಣಿಸ್ತಾರೆ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.